ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ವಿಡಿಯೋದಲ್ಲಿ ವೋಟರ್ ಐಡಿ ಈ ಎಮ್ಯುನರೇಷನ್ ಫಾರ್ಮ್ ಇವಾಗೇನು ಎಸ್-ಐ-ಆರ್ ಬಿಟ್ಟಿದ್ದಾರೆ. ಅದನ್ನ ಆನ್‌ಲೈನಲ್ಲೇ ಹೇಗ್ ಫಿಲ್ ಮಾಡೋದು? ಆನ್‌ಲೈನಲ್ಲಿ ಫಿಲ್ ಮಾಡೋದ್ಕಿಂತ ಮುಂಚೆ ನಿಮ್ದು ಯಾವ್ದು ಏನು ಇದಕ್ ಬರುತ್ತೆ ಬಿ-ಎಲ್-ಒ ಯಾರು ನಿಮ್ದು ಕಸೈನ್ ಆಗಿದ್ದಾರೆ. ಇಫ್ ಇನ್ ಕೇಸ್ ಏನಾದ್ರೂ ಏನೇನ್ ಇಶ್ಯೂಸ್ ಇರುತ್ತೆ ಆನ್‌ಲೈನಲ್ಲಿ ಫಿಲ್ ಮಾಡೋದ್ಕಿಂತ ಮುಂಚೆ ನೀವ್ ಏನೇನ್ ಚೆಕ್ ಮಾಡ್ಕೋಬೇಕು. ಇಫ್ ಇನ್ ಕೇಸ್ 2002ದು ವೋಟರ್ ಲಿಸ್ಟ್ ನೋಡ್ಬೇಕು ಅಂದ್ರೆ ಏನೇನೆಲ್ಲ ಡೀಟೇಲ್ಸ್ ಬೇಕು ಅದಕ್ಕೆ, ಮತ್ತೆ ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲೇ ನೀವು ಹೇಗ್ ಫಿಲ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಟೆಕ್ ಬಿ ಕನ್ನಡ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಡೈರೆಕ್ಟ್ ಕ್ರೋಮ್ಗೆ ಬಂದು ಇಲ್ಲಿ ವೋಟರ್ ಐಡಿ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಫಸ್ಟ್ ಏನು ಸರ್ವಿಸ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲೇ ಫಸ್ಟ್ ಡೀಟೇಲ್ಸ್ ಇರುತ್ತೆ ನೋಡಿ. ಫಿಲ್ ಎನ್ಯುಮರೇಷನ್ ಫಾರ್ಮ್ ಇರುತ್ತೆ, ಸರ್ಚ್ ಯುವರ್ ನೇಮ್ ಇಂದ ಲಾಸ್ಟ್ ಎಸ್-ಐ-ಆರ್ ಇರುತ್ತೆ, ಅಥವಾ ಸಬ್ಮಿಟ್ ಡಾಕ್ಯುಮೆಂಟ್ ಅಗೇನ್ಸ್ಟ್ ನೋಟಿಸ್ ಏನಾರ ಇಶ್ಯೂ ಆಗಿದ್ರೆ ಅದ್ರ ಮೇಲೆ ಏನ್ ಸಬ್ಮಿಟ್ ಮಾಡ್ಬೇಕಿದಿರುತ್ತೆ. ಇದಕ್ಕೂ ಮುಂಚೆ ನೀವು ಫಸ್ಟ್ ಮಾಡ್ಬೇಕಾಗಿರೋದು ಲಾಗಿನ್. ನಿಮ್ದು ಲಾಗಿನ್ ಡೀಟೇಲ್ಸ್ ಎಲ್ಲ ಕೊಟ್ಟು ಲಾಗಿನ್ ಆಗ್ಬೇಕು. ಇಫ್ ಇನ್ ಕೇಸ್ ನೀವೇನಾದ್ರು ಲಾಗಿನ್ ಆಗಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಇಲ್ಲಿ ಸೈನ್ ಅಪ್ ಡೀಟೇಲ್ಸ್ ಕೊಟ್ಟು ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಇದು ಆಪ್ಷನಲ್ ಇದೆ ಇಮೇಲ್ ಅಡ್ರೆಸ್, ಮತ್ತೆ ಕ್ಯಾಪ್ಚಾ ಕೊಟ್ಟು ಕಂಟಿನ್ಯೂ ಕೊಟ್ರೆ ಒ-ಟಿ-ಪಿ ಕೇಳುತ್ತೆ. ಒ-ಟಿ-ಪಿ ಕೊಟ್ಟಿದ್ದಾದ್ರೆ ಒನ್ ಟೈಮ್ ನೀವು ಲಾಗಿನ್ ಆಗ್ಬೋದು. ನಂತರ ಆಲ್ರೆಡಿ ನನ್ನ ಲಾಗಿನ್ ಡೀಟೇಲ್ಸ್ ಇರೋದ್ರಿಂದ ನಾನು ಲಾಗಿನ್ ಆಗ್ತೀನಿ ಬನ್ನಿ. ಸೊ ಇವಾಗ ನೋಡಿ ನಾನು ಲಾಗಿನ್ ಆಗಿದ್ದೀನಿ. ಲಾಗಿನ್ ಆಗಿ ನಿಮ್ಗೆ ಇಲ್ಲಿ ಈ ಸ್ಪೆಷಲ್ ಏನೋ ಇಂಟೆನ್ಸಿವ್ ರಿವಿಷನ್ ಎಸ್-ಐ-ಆರ್‌ದು ಡೀಟೇಲ್ಸ್ ಇಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ನೀವು ಆರಾಮಾಗಿ ಇಲ್ಲೇ ಇದ್ ಮಾಡ್ಕೋಬಹುದು. ಅದಕ್ಕೂ ಮುಂಚೆ ನೀವು ಇಫ್ ಇನ್ ಕೇಸ್ ಸರ್ಚ್ ಯುವರ್ ಲಾಸ್ಟ್ ಯುವರ್ ನೇಮ್ ಇನ್ ಲಾಸ್ಟ್ ಎಸ್-ಐ-ಆರ್ ನೋಡ್ಬೇಕು ಅಂದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇದು ಬಂದು ನಿಮ್ಗೆ 2000 ಏನು ಟೂಲಿ ರಿಜಿಸ್ಟರ್ ಆಗಿರುತ್ತಲ್ಲ ಅದನ್ನ ನೋಡ್ಬೇಕು ಅಂದ್ರೆ ನಾನು ಇವಾಗ ಇದನ್ನ ಡೂಪ್ಲಿಕೇಟ್ ಟ್ಯಾಬ್ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ. ಇಲ್ಲಿ ನೀವು ಸ್ಟೇಟ್ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ದು ಯಾವ್ದು ಸ್ಟೇಟ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು, ಡಿಸ್ಟಿಕ್ ಆ ಟೈಮಲ್ಲಿ ಯಾವ್ದಿತ್ತು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು, ನೆಕ್ಸ್ಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಯಾವ್ದಿತ್ತು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು, ದೆನ್ ನಿಮ್ದು ಫುಲ್ ನೇಮ್ ಏನಿರುತ್ತೆ ಅದನ್ನ ಕೊಟ್ಟು ಸರ್ಚ್ ಮಾಡ್ಬೇಕು. ಸರ್ಚ್ ಮಾಡೋಣ ಬನ್ನಿ. ಸರ್ಚ್ ಮಾಡಿ ಮತ್ತೆ ನೀವು ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡ್ಬೇಕಾಗುತ್ತೆ. ಕ್ಯಾಪ್ಚಾ ಎಂಟರ್ ಮಾಡಿ ಸರ್ಚ್ ಕೊಟ್ರೆ ನಿಮ್ದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ಏನೋ ಯಾವ್ಯಾವ ಡೀಟೇಲ್ಸ್ ಇತ್ತು ಅಷ್ಟು ಡೀಟೇಲ್ಸ್ ಇಲ್ಲಿ ಬರುತ್ತೆ ನೋಡಿ. ಇದ್ರ ಪ್ರಕಾರ ನಿಮ್ದು ಇಫ್ ಇನ್ ಕೇಸ್ ಸೀರಿಯಲ್ ನಂಬರು, ಎಪಿಕ್ ನಂಬರು ಏನಾರ ಇದ್ರೆ ಅದ್ರ ಮುಖಾಂತರ ನೀವು ಅಡಿಷನಲಿ ಸರ್ಚ್ ಮಾಡೋದು. ಇವಾಗ 15023 ಅಂತ ಇಲ್ಲಿದೆ, ಸುಮ್ನೆ ಸರ್ಚ್ ಮಾಡ್ತೀನಿ ನೋಡಿ. ಸೊ ಎಪಿಕ್ ನಂಬರ್ ಇದ್ರೆ ಇದು ಆಟೋಮೆಟಿಕ್ ಆಗಿ ಬರುತ್ತೆ. ನೀವು ರಿಲೇಟಿವ್ ಫುಲ್ ನೇಮ್ ಏನಿರುತ್ತೆ, ರಿಲೇಟಿವ್ ಟೈಪ್ ಏನಿದೆ, ಏಜ್ ಏನಿತ್ತು, 2002ಲಿ ಆಗಿರೋದು ನಿಮ್ಗೆ ಈ ಡೀಟೇಲ್ಸ್ ನೋಡ್ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಈ ಡೀಟೇಲ್ಸ್ ನ ನೋಡಿ ನೀವು ಇದ್ ಮಾಡ್ಕೋಬಹುದು. ಅದು ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನೀವು 50 ರೆಕಾರ್ಡ್ಸ್ ತನಕ ಇರುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಫರ್ದರ್ ಸರ್ಚ್ ಮಾಡೋದಿದ್ರೆ ಸರ್ಚ್ ಮಾಡ್ಬೋದು. ಈ ರೀತಿ ಸರ್ಚ್ ಮಾಡ್ಬೋದು. ಇದು ಒಂದು ಆಪ್ಷನ್ ಸರ್ಚ್ ಮಾಡೋಕೆ. ಇಲ್ಲ ಸರ್ಚ್ ಇನ್ ಲಾಸ್ಟ್ ಎಸ್-ಐ-ಆರ್ ಈ ರೋಲ್ಗೆ ಹೋದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಇವಾಗ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ವ್ಯೂ ಅಂತ ಕೊಟ್ರೆ ಅದು ನಿಮ್ಗೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಈ ಪೇಜಲ್ಲಿ ನಿಮ್ಗೆ ಇಲ್ಲಿ ಏನೋ ನಿಮ್ಮ ಹೆಸರನ್ನು ಹುಡುಕಬೇಕೆ ಅಂತ ಇಲ್ಲಿ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನಿಮ್ಗೆ ಲಿಸ್ಟ್ ಕೊಡುತ್ತೆ. ಇಲ್ಲಿ ನಿಮ್ದು ಎಪಿಕ್ ನಂಬರ್ ಹಾಕಿ, ನಿಮ್ದು ಎಪಿಕ್ ನಂಬರ್ ಅಂದ್ರೆ ವೋಟರ್ ಐಡಿ ಹಾಕಿ ನೀವು ಇಲ್ಲಿ ಹುಡುಕ್ಬೋದು. ಈಗ ನೋಡಿ ನಿಮ್ ಡೀಟೇಲ್ಸ್ ಹಾಕ್ಬೇಕು ಅಂದ್ರೆ ಇಲ್ಲಿ ನಾನು ಎಪಿಕ್ ಡೀಟೇಲ್ಸ್ ಹಾಕಿದ್ದೀನಿ, ಸ್ಟೇಟ್ ಹಾಕಿದ್ದೀನಿ, ಮತ್ತೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ರೆ ನೋಡಿ ನಿಮ್ಗೆ ಈ ರೀತಿ ಬರುತ್ತೆ. ಇವಾಗ ನಂದು ಎಪಿಕ್ ನಂಬರು, ನನ್ನ ಡೀಟೇಲ್ಸ್, ನಂದು ಕಂಪ್ಲೀಟ್ ಡೀಟೇಲ್ಸ್, ನಾನು ಅಲ್ಲಿ ಏನು ಯಾವ ಅಸೆಂಬ್ಲಿಗೆ ಸೇರಿದ್ದು, ಡಿಸ್ಟಿಕ್ ಯಾವುದು, ಮತ್ತೆ ಪಾರ್ಟ್ ಸೀರಿಯಲ್ ನಂಬರ್ ಯಾವುದು, ಈ ಡೀಟೇಲ್ಸ್ ಅಷ್ಟು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ನೀವು ನೋಡ್ಬೇಕು ಅಂದ್ರೆ ನೋಡ್ಬೋದು. ಇವಾಗ ಬನ್ನಿ, ಇದು ಇಷ್ಟು ಮಾಹಿತಿ ನಿಮ್ಗೆ ಏನು ಹೇಗೆ ಲಾಸ್ಟ್ ಎಸ್-ಐ-ಆರ್ ಅಲ್ಲಿ ಡೀಟೇಲ್ಸ್ ಇದೆಯಾ ಅಂತ ನೋಡ್ಬೋದು ಅಂತ ತೋರಿಸ್ಕೊಟ್ಟೆ. ಇವಾಗ ನೀವು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಕ್ಕೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ನೀವು ಇಲ್ಲಿ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಡೈರೆಕ್ಟ್ ಸ್ಟೇಟ್ ನ ಸೆಲೆಕ್ಟ್ ಮಾಡಿ ನಿಮ್ದು ಐಡಿ ನಂಬರ್ ಇದೆ ಅದನ್ನ ಹಾಕಿ ಸರ್ಚ್ ಕೊಡ್ಬೇಕಾಗತ್ತೆ. ಸರ್ಚ್ ಕೊಡ್ತಿದ್ದಾಗೆ ನೋಡಿ ನಿಮ್ಗೆ ಪ್ರೀ ಫಿಲ್ಡ್ ಇನ್ಫಾರ್ಮೇಶನ್ ಸಿಕ್ಕಿದೆ. ನಿಮ್ಮ ಹೆಸರು, ನಿಮ್ದು ಎಪಿಕ್ ನಂಬರ್, ನಿಮ್ದು ಸೀರಿಯಲ್ ನಂಬರ್ ಏನು, ಪಾರ್ಟ್ ನಂಬರ್ ಏನು, ಮತ್ತೆ ಅದು ಯಾವ್ದು ಅಸೆಂಬ್ಲಿಗೆ ಸೇರಿದೆ, ಮತ್ತೆ ಸ್ಟೇಟ್ ಇಷ್ಟು ಸಿಕ್ಕಿದೆ ಒಂದು. ಪ್ಲಸ್ ಅದ್ರ ಜೊತೆಗೆ ನಿಮ್ದು ಬಿ-ಎಲ್-ಒ ಯಾರು, ನೀವು ಬಿ-ಎಲ್-ಒ ನ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಏನು ಆಫ್ಲೈನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಇಫ್ ಇನ್ ಕೇಸ್
ನಿಮ್ದಲ್ಲಿ ಇನ್ನೊಂದು ನೋಟಿಸ್ ಮಾಡಿದ್ದಾರೆ ನೋಡಿ. ಒಂದು ನಿಮ್ದು ಎಪಿಕ್ ನಂಬರ್‌ಗೆ ಅಂದ್ರೆ ನಿಮ್ದು ವೋಟರ್ ಐಡಿಗೆ ನಿಮ್ದು ನಂಬರ್ ಏನಿರುತ್ತೆ ಅದು ಮ್ಯಾಪ್ ಆಗಿರ್ಬೇಕು. ಅವಾಗಷ್ಟೇ ಅದು ಒ-ಟಿ-ಪಿನ ವ್ಯಾಲಿಡೇಟ್ ಮಾಡುತ್ತೆ ಒಂದು. ಇನ್ನೊಂದು ಇಫ್ ಇನ್ ಕೇಸ್ ನಿಮ್ದು ವೋಟರ್ ಐಡಿಲಿ ಹೆಸರು, ನಿಮ್ದು ವೋಟರ್ ಐಡಿ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಏನ್ ಹೆಸರಿರುತ್ತೆ ಅದು ಎರಡೂ ಸೇಮ್ ಇರ್ಬೇಕು. ಇಫ್ ಇನ್ ಕೇಸ್ ಸ್ಪೇಸ್ ಇರೋದು ಅಥವಾ ಡಾಟ್ ಇರೋದು ಅಥವಾ ಒಂದು ಸಿಂಪಲ್ ಮಿಸ್ ಮ್ಯಾಚ್ ಆದ್ರೂನು ಆನ್‌ಲೈನ್ ಅಲ್ಲಿ ನೀವು ಇದನ್ನ ಅಲೋ ಮಾಡಕ್ ಆಗಲ್ಲ. ನೀವೇನೇ ಮಾಡೋದಿದ್ರು ಆಫ್‌ಲೈನ್ ಅಲ್ಲಿ ಮಾಡ್ಬೇಕಾಗುತ್ತೆ. ಆವಾಗ ನೀವು BLO ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಫಾರ್ಮ್ ಇಸ್ಕೊಂಡು ಮಾಡ್ಬೇಕಾಗತ್ತೆ. ಸೊ ಅದೊಂದು. ಮತ್ತೆ ಪ್ಲಸ್ ಇಫ್ ಇನ್ ಕೇಸ್ ಏನಾದ್ರು ನೀವು ನಿಮ್ದು ಎಕ್ಸಿಸ್ಟಿಂಗ್ ವೋಟರ್ ಐಡಿಲಿ ನಿಮ್ದು ಫೋನ್ ನಂಬರ್ ಏನು ಇಲ್ಲ, ನೇಮ್ ಕರೆಕ್ಟ್ ಮಾಡ್ಕೋಬೇಕು, ಏನೇ ಮಾಡ್ಬೇಕು ಅಂದ್ರೆ ಫಾರ್ಮ್ 18ನ ಫಿಲ್ ಮಾಡಿ ಕರೆಕ್ಟ್ ಮಾಡ್ಕೋಬಹುದು. ಅದಕ್ಕೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವೋಟರ್ ಐಡಿಲಿ ಹೇಗೆ ಕರೆಕ್ಷನ್ ಮಾಡೋದು ಅಂತ. ಆ ಡೀಟೇಲ್ಸ್ ಕೊಟ್ಟು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ನಂಬರ್ ಎಂಟರ್ ಮಾಡ್ತೀನಿ ಬನ್ನಿ. ನಂಬರ್ ಎಂಟರ್ ಮಾಡಿ ಸೆಂಡ್ ಒ-ಟಿ-ಪಿ ಕೊಟ್ರೆ ಒ-ಟಿ-ಪಿ ವೆರಿಫಿಕೇಶನ್ಗೆ ಬಂತು. ಇವಾಗ ಒ-ಟಿ-ಪಿ ಎಂಟರ್ ಮಾಡಿ ಒಂದ್ಸಲ ವೆರಿಫೈ ಒ-ಟಿ-ಪಿ ಬಂದ್ಮೇಲೆ ಒ-ಟಿ-ಪಿ ಎಂಟರ್ ಮಾಡಿ ವೆರಿಫೈ ಮಾಡಿ. ಒಂದ್ಸಲ ನೀವು ವೆರಿಫೈ ಮಾಡಾದ್ಮೇಲೆ ನಿಮ್ಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಆಪ್ಷನ್ಸ್ ಇದೆ ನೋಡಿ, ಸೆಲೆಕ್ಟ್ ಒನ್ ಕ್ಯಾಟಗರಿ ಅಂತ. ಇದರಲ್ಲಿ ಮೈ ನೇಮ್ ಎಕ್ಸಿಟ್ಸ್ ಇನ್ ಎಲೆಕ್ಟ್ರಿಕ್ ಲೋಡ್ ಫಾರ್ ಲಾಸ್ಟ್ SIR ಅಂತ. ಇದನ್ನ ನೀವೇ ಮಾಡ್ಕೊಳಕ್ ಆಗಲ್ಲ. ಮೈ ಪೇರೆಂಟ್ಸ್ ನೇಮ್ ಅಥವಾ ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಯಾರ್ದಾದ್ರೂ ಅಷ್ಟೇ 2002, 2003 ಅಥವಾ 2005 ಇರೋದಿರ್ಬೇಕು. ಇಲ್ಲ ಮೈ ಪೇರೆಂಟ್ಸ್ ನೇಮ್ ಫಾದರ್, ಮದರ್ ಅಥವಾ ನಿಮ್ಮ ಅಪ್ಪ, ಅಮ್ಮ, ಅಜ್ಜ ಯಾರಾದ್ರೂ ಎಕ್ಸಿಟ್ ಇವಾಗ 2020, 25, 2026 ಅಲ್ಲಿ ಏನು ಎಲೆಕ್ಷನ್ ಆಯ್ತು ಅದ್ರಲ್ಲಿರೋರ್ದು ಇದು ಇರ್ಬೇಕು. ನೈದರ್ ಮೈ ನೇಮ್ ಆರ್ ನಾರ್ ಪೇರೆಂಟ್ಸ್ ನೇಮ್ ಎಕ್ಸಿಟ್ ಇನ್ ಎಲೆಕ್ಟ್ರಿಕ್ ರೋಲ್ ಅಂತ ಕೊಟ್ರೆ ಅದು ಲಾಸ್ಟ್ ಆಪ್ಷನ್. ಯಾರ್ದು ಇಲ್ಲ ಅಂದ್ರೆ ತಗೊಳುತ್ತೆ. ಇಲ್ಲಿ ನೀವು ನಾನು ಇದನ್ನ ಚೂಸ್ ಮಾಡ್ತೀನಿ. ಇದನ್ನ ಚೂಸ್ ಮಾಡಿದ ತಕ್ಷಣ ನಿಮ್ಗೆ ಆಪ್ಷನ್ ಬರುತ್ತೆ ಯಾವ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳೋಕೆ. ಒಂದು ಈ ಡೀಟೇಲ್ಸ್ನೆಲ್ಲ ಫಿಲ್ ಮಾಡ್ತೀನಿ ಬನ್ನಿ. ಸೊ ಇವಾಗ ನೋಡಿ ನಾನು ಮೈ ಪೇರೆಂಟ್ಸ್ ಎಕ್ಸಿಸ್ಟ್ ಇನ್ ಎಲೆಕ್ಟ್ರಿಕ್ ರೋಲ್ ಫಾರ್ SIR 2002, 3, 5 ಅಂತ ಕೊಟ್ಟು ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿದ್ದೀನಿ. ಸರ್ಚ್ ಮಾಡೋಣ ಬನ್ನಿ, ಸರ್ಚ್ ಮಾಡಿದ್ರೆ ಸಿಗುತ್ತಾ ಅಂತ. ಇವಾಗ ನಾನು ಈ ತರ ಎಲ್ಲ ಡೀಟೇಲ್ಸ್ ಕೊಟ್ಟು ಸರ್ಚ್ ಮಾಡಿದೆ, ಆದ್ರೆ ಇಲ್ಲಿ ಬಂದಿರೋ ಡೀಟೇಲ್ಸ್ ಪ್ರಾಪರ್ ಅಲ್ಲ. ಸೊ ಹಾಗಾಗಿ ಡೀಟೇಲ್ಸ್ ಇಲ್ಲ ಅಂತ ನಾನು ಅನ್ಕೊಂಡು ನೈದರ್ ಮೈ ನೇಮ್ ನಾರ್ ಮೈ ಪೇರೆಂಟ್ಸ್ ನೇಮ್ ಎಕ್ಸಿಸ್ಟ್ ಇನ್ ಎಲೆಕ್ಟ್ರಿಕ್ ರೋಲ್ ಇಂದ ಲಾಸ್ಟ್ SIR ಆಗಿದೆ 2002, 3, 5 ಅಲ್ಲಿ ಕರ್ನಾಟಕದಲ್ಲಿ. ಇಫ್ ಇನ್ ಕೇಸ್ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಕರ್ನಾಟಕ ಆಪ್ಷನ್ ಇಲ್ಲ, ಬೇರೆ ಬೇರೆ ಸ್ಟೇಟ್ ಅಲ್ಲಿ ಆಗಿರೋದಿದೆ, ಕರ್ನಾಟಕದ ಆಪ್ಷನ್ ಇಲ್ಲ. ಹಾಗಾಗಿ ನಾನು ಲಾಸ್ಟ್ ಆಪ್ಷನ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಈ ಡೀಟೇಲ್ಸ್ನೆಲ್ಲ ನೀವು ಫಿಲ್ ಮಾಡಬೇಕು. ನಿಮ್ದು ಫಾದರ್ ನೇಮು, ಮದರ್ ನೇಮು, ಆಮೇಲೆ ಪ್ಲೇಸ್ ಆಫ್ ಸಬ್ಮಿಷನ್, ಮತ್ತೆ ನಿಮ್ದು ಫೋಟೋ, ಎಪಿಕ್ ನಂಬರ್ ಏನೇನಿರುತ್ತೆ ಎಲ್ಲ ಡೀಟೇಲ್ಸ್, ಆಧಾರ್ ನಂಬರ್ ಎಲ್ಲ ಹಾಕಿ ಈ ತರ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಡೀಟೇಲ್ಸ್ ಹಾಕಿ ಸಬ್ಮಿಟ್ ಮಾಡ್ಬೇಕು. ಇವಾಗ ಫಿಲ್ ಮಾಡ್ತೀನಿ ಬನ್ನಿ. ಸೊ ಇವಾಗ ನೋಡಿ ಇಷ್ಟು ಡೀಟೇಲ್ಸ್ ಬಂದಿದೆ. ಇಲ್ಲಿ ಎಲ್ಲೆಲ್ಲ ಆಪ್ಷನಲ್ ಅಂತಿದೆ ಅವೇನು ನಾನು ಫಿಲ್ ಮಾಡಿಲ್ಲ, ಆಪ್ಷನಲ್ ಎಲ್ಲ ಹಂಗೆ ಬಿಟ್ಟಿದ್ದೀನಿ. ಇಲ್ಲಿ ಮಾತ್ರ ನಂದು ಡೀಟೇಲ್ಸ್ ನ ಫಿಲ್ ಮಾಡ್ತೀನಿ. ಫಿಲ್ ಆದ್ಮೇಲೆ ಪ್ರಿವ್ಯೂ ಕೊಡ್ತೀನಿ ಬನ್ನಿ. ಪ್ರಿವ್ಯೂ ಕೊಟ್ರೆ ನೋಡಿ ಈ ರೀತಿ ಡೀಟೇಲ್ಸ್ ಬರುತ್ತೆ ನಿಮ್ದು. ನೋಡಿ ಈ ರೀತಿ ಡೀಟೇಲ್ಸ್ ಅಲ್ಲಿ ನೀವೆಲ್ಲ ಡೀಟೇಲ್ಸ್ ಪ್ರಿವ್ಯೂ ನೋಡ್ಬೋದು. ಆಮೇಲೆ ಕೆಳಗಡೆ ಬಂದ್ರೆ ಎಲ್ಲ ಡೀಟೇಲ್ಸ್ ಏನಿದೆ ನೋಡ್ಬೋದು. ಆಮೇಲೆ ಅಕ್ನಾಲೇಜ್ಮೆಂಟ್ ಕೊಟ್ಟು ಜಸ್ಟ್ ನೀವು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೆ ಏನ್ ಬರುತ್ತೆ ನೋಡೋಣ. ಸೊ ಸಬ್ಮಿಟ್ ಆದ್ಮೇಲೆ ನಿಮಗೆ ನೋಡಿ ಈ ಸೈನಿಗೆ ಬರ್ತಾ ಇದೆ. ಈ ಸೈನ್ ಅಲ್ಲಿ ನಿಮ್ದು ಆಧಾರ್ ಡೀಟೇಲ್ಸ್ ಹಾಕಿ OTP ಹಾಕಿ ಸಬ್ಮಿಟ್ ಮಾಡ್ಬೇಕು. ಬನ್ನಿ ಇವಾಗ ಅದನ್ನ ಮಾಡಿ. ಈಗ ನೋಡಿ ನಂದು ಆಧಾರ್ ಡೀಟೇಲ್ಸ್ ಹಾಕಿ ಗೆಟ್ OTP ಕೊಡ್ತೀನಿ. ಇವಾಗ OTP ಏನ್ ಬಂದಿರುತ್ತೆ ಅದನ್ನ ಎಂಟರ್ ಮಾಡೋಣ ಬನ್ನಿ. OTP ಎಂಟರ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ OTP ಆಯ್ತು. OTP ಆಗಿ ಸಬ್ಮಿಟ್ ಆದ್ಮೇಲೆ ಸೊ ಈ ಹಸ್ತಾಕ್ಷರ್ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಅಂತ ಬಂದಿದೆ ನೋಡಿ. ಬಂದಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಡೀಟೇಲ್ಸ್ ಬರುತ್ತೆ. ನಿಮ್ದು SIR ರಿವಿಷನ್ ಫಾರ್ಮ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅಂತ. ಇದನ್ನ ನೀವು ಡೌನ್ಲೋಡ್ ರೆಸಿಪ್ಟ್ ಕೊಟ್ಟು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅಕ್ನಾಲೇಜ್ಮೆಂಟ್ ನಿಮ್ಗೆ ಡೌನ್ಲೋಡ್ ಆಯ್ತು. ಈ ಡೌನ್ಲೋಡ್ ಆಗಿರೋ ಅಕ್ನಾಲೇಜ್ಮೆಂಟ್ ಇಮೇಜ್ ಅಲ್ಲಿ ಈ ರೀತಿ ಕಾಣುತ್ತೆ. ನಿಮ್ಗೆ ಇದು ಫ್ಯೂಚರ್ ರೆಫರೆನ್ಸ್ಗೆ ನೀವು ಇದನ್ನ ಇಟ್ಕೋಬಹುದು. ಸೊ ಇಷ್ಟೇ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.